ಹಲೋ ವೀಕ್ಷಕರೇ, ತಾವಿಲ್ಲಿ ನೋಡ್ತಿದ್ದಾಗೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಚಾಮರಾಜನಗರದಲ್ಲಿರುವಂಥ ಹುದ್ದೆಗಳು ಇವೆಲ್ಲ ವೀಕ್ಷಕರೇ. ಸೊ ಬಂದುಬಿಟ್ಟು ಯಾವ ಹುದ್ದೆಗಳು, ಅದಕ್ಕೆ ಕ್ವಾಲಿಫಿಕೇಷನ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಪೂರ್ಣವಾಗಿ ನೋಡೋಣ. ಮತ್ತು ಪೇಮೆಂಟ್ ಯಾವ ರೀತಿ ಇರುತ್ತೆ, ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಸೊ ಇಲ್ಲಿ ಬಂದುಬಿಟ್ಟು ಗ್ರಂಥಪಾಲಕ ಹುದ್ದೆಗಳು ವೀಕ್ಷಕರೇ, ಇವೆಲ್ಲ ಹುದ್ದೆಗಳು ತಾವು ನೋಡ್ಬೋದು. ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯ ಹಾಗೂ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಖಾಲಿ ಹುದ್ದೆಗಳಿಗೆ ನೇಮಕಾತಿ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರು ನೇಮಕಾತಿಗೆ ಸಂಬಂಧಿಸಿದಂತೆ ತಂತ್ರಾಂಶ ಅಭಿವೃದ್ಧಿಪಡಿಸಿ ಒದಗಿಸಲು ಉಲ್ಲೇಖ ತಮಗೆ ಕೋರಲಾಗಿದೆ ಅಂತ ಹೇಳಿದ್ದಾರೆ. ಅದರಂತೆ ನೀವು ಅಭಿವೃದ್ಧಿಪಡಿಸಿರುವ ತಂತ್ರಾಂಶ ಸರಿಯಾಗಿದ್ದು ದಿನಾಂಕ 13/9/2024ರಿಂದ 12/10 ನಿಮ್ಮ ವೆಬ್ಸೈಟ್ನಲ್ಲಿ ಉಲ್ಲೇಖ ಅಧಿಸೂಚನೆಯಂತೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ವೀಕ್ಷಕರೇ, ತಾವು ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಇನ್ನೂ ಕೆಲವು ದಿನಗಳಾಗಿವೆ. ಸೊ ಇನ್ನೂ 12/10/2024 ತಾವು ಅಪ್ಲೈಯನ್ನು ಮಾಡ್ಬೋದು ವೀಕ್ಷಕರೇ. ತಾವು ಬೇಗನೆ ಯಾರು ಎಲಿಜಿಬಲ್ ಇದ್ದಿರಲ್ಲ ಅವರು ಬೇಗನೆ ಅಪ್ಲೈ ಮಾಡಬೇಕು. ಸೊ ಕ್ವಾಲಿಫಿಕೇಷನ್ ಬಂದುಬಿಟ್ಟು PUC ಮಾತ್ರ ವೀಕ್ಷಕರೇ. ನಾನು ಇಲ್ಲಿ ಕೆಳಗೆ ಡೀಟೇಲ್ಸಲ್ಲಿ ತೋರಿಸ್ತಾ ಇದ್ದೀನಿ, ತಾವು ವಿಡಿಯೋನು ಕೊನೆವರೆಗೂ ನೋಡಿ ವೀಕ್ಷಕರೇ. ತಾವಿಲ್ಲಿ ನೋಡ್ತಿದ್ದಾಗೆ ಚೆಕ್ ಲಿಸ್ಟ್ ಫಾರ್ ಹಾಸ್ಟಿಂಗ್ ಅಂತ ಹೇಳಿದೆಯಲ್ಲ, ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋರಿಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಕೇಳ್ತಾರೆ ಅವೆಲ್ಲ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ವೀಕ್ಷಕರೇ. ಅಪ್ಲಿಕೇಶನ್ ಫಾರ್ಮ್ ಡೀಟೇಲ್ಸ್ ಹಾಕಬೇಕು, ಇನ್ಸ್ಟ್ರಕ್ಷನ್ ನೋಡ್ಕೋಬೇಕು, ಪೋಸ್ಟ್ ಯಾವುದು ಮತ್ತು ಯಾವ ಸ್ಕೀಮ್ ಮೇಲೆ ಅಪ್ಲೈ ಮಾಡ್ತಿದ್ದೀರಾ, ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ಗಳು ಕೇಳಿದ್ದಾರೆ ವೀಕ್ಷಕರೇ. ನೀವು ಯಾವ ರಿಸರ್ವೇಷನ್ ನೋಡ್ಕೋತಾ ಇದ್ದೀರಿ, ಅದಕ್ಕೆ ಯಾವ ಕ್ಯಾಟಗರಿ ಅವರು ಇದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ ವೀಕ್ಷಕರೇ. ತಾವು ಇದು ಅಪ್ಲೈ ಮಾಡುವಾಗ ಇದು ಖಂಡಿತ ಇವೆಲ್ಲ ನೋಡಿಕೊಂಡೇ ಅಪ್ಲೈ ಮಾಡಬೇಕು ವೀಕ್ಷಕರೇ. ಇಲ್ಲಿ ಬಂದುಬಿಟ್ಟು ನೋಡ್ಬೋದು, ಜಿಲ್ಲಾ ಪಂಚಾಯತಿ ಕಾರ್ಯಾಲಯ ಚಾಮರಾಜನಗರ ವತಿಯಿಂದ ಕರೆದಿರುವಂಥ ಗ್ರಾಮ ಪಂಚಾಯತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ 15 ಹುದ್ದೆಗಳು ಕರೆದಿದ್ದಾರೆ ವೀಕ್ಷಕರೇ. ತಾವಿಲ್ಲಿ ನೋಡ್ಬೋದು, ಮೀಸಲಾತಿ ವರ್ಗ ಕೂಡ ಈ ರೀತಿ ಇಟ್ಟಿದ್ದು ಹುದ್ದೆಗಳ ಮೀಸಲಾತಿ ವರ್ಗೀಕರಣ ಕೂಡ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಒಂದೊಂದು ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ. ಅದು ಬಂದುಬಿಟ್ಟು ಪರಿಶಿಷ್ಟ ಜಾತಿಯವರಿಗೆ 3 ಹುದ್ದೆಗಳು, ಪರಿಶಿಷ್ಟ ಪಂಗಡದವರಿಗೆ 1 ಹುದ್ದೆಗಳು, ಸಾಮಾನ್ಯದವರಿಗೆ 7 ಹುದ್ದೆಗಳು. ಅದರೊಳಗೆ ಸಾಮಾನ್ಯದಲ್ಲಿ ಅಂಗವಿಕಲ ಅಭ್ಯರ್ಥಿ 1 ಹುದ್ದೆ, ಮಹಿಳಾ ಅಭ್ಯರ್ಥಿ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ 2 ಹುದ್ದೆ, ಮಹಿಳಾ ಅಭ್ಯರ್ಥಿ 2 ಅಂತ ಹೇಳಿದ್ದಾರೆ. ಇತರೆ ಹುದ್ದೆಗಳು 2, ಟೋಟಲ್ ಬಂದುಬಿಟ್ಟು 7 ಹುದ್ದೆಗಳು. ಪ್ರವರ್ಗ 1 ಕ್ಯಾಟಗರಿ 1ರಲ್ಲಿ 1 ಹುದ್ದೆ ವೀಕ್ಷಕರೇ. ಪ್ರವರ್ಗ 2A ಯಲ್ಲಿ 2 ಹುದ್ದೆ ವೀಕ್ಷಕರೇ. ಅದರಲ್ಲಿ ಬಂದುಬಿಟ್ಟು ಇತರೆ ಒಳಗೆ ಒಂದಿದೆ, ಮಹಿಳಾ ಅಭ್ಯರ್ಥಿ ಒಳಗೆ ಒಂದಿದೆ. ಅದು ಬಂದುಬಿಟ್ಟು ಪ್ರವರ್ಗ 2Bಯಲ್ಲಿ ಇತರೆ ಒಳಗೆ ಒಂದಿದೆ. ಅದು ಬಂದುಬಿಟ್ಟು ನೆಕ್ಸ್ಟ್ ಒಂದೇ ಹುದ್ದೆ ವೀಕ್ಷಕರೇ ಪ್ರವರ್ಗ 2Bಯಲ್ಲಿ. ಟೋಟಲ್ ಹುದ್ದೆಗಳು ಬಂದುಬಿಟ್ಟು 15 ವೀಕ್ಷಕರೇ. ಅಂಗವಿಕಲ ಅಭ್ಯರ್ಥಿ ಅಂಗವಿಕಲತೆ ಸ್ವರೂಪ ಬ್ಲೈಂಡ್ನೆಸ್ ಅಥವಾ ಲೋ ವಿಷನ್ ಇದ್ದವರು ಮಾತ್ರ ಎಲಿಜಿಬಲ್ ಅಂತ ಹೇಳಿದ್ದಾರೆ. ಉಳಿದ ಯಾರಿಗೂ ಕೂಡ ಎಲಿಜಿಬಲ್ ಮಾಡ್ಕೊಳ್ಳಲ್ಲ ಅವರು. ಗ್ರಾಮ ಪಂಚಾಯತಿ ವಾರು ಖಾಲಿ ಇರೋ ಹುದ್ದೆಗಳು ಮತ್ತು ಅವುಗಳ ಮೀಸಲಾತಿ ಕೂಡ ವಿವರ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ನೋಡ್ಕೋಬೋದು, ಯಾವ್ಯಾವ ತಾಲೂಕಿನ ಯಾವ್ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಯಾವ್ಯಾವ ಕಾಸ್ಟ್ದವ್ರಿಗೆ ಹುದ್ದೆಗಳು ಖಾಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾವು ನೋಡ್ಕೋಬೋದು, ಸ್ಕ್ರೀನ್ ಮೇಲೆ ತಮಗೆ ಕಾಣಿಸ್ತಿದ್ದ ಹಾಗೆ ತಾವು ಸ್ಕ್ರೀನ್ ಫೇಸ್ ಮಾಡಿ ಕೂಡ ನೋಡ್ಕೋಬೋದು. ನಾನು ತಾಲೂಕುಗಳ ಹೆಸರು ಹೇಳ್ತಾ ಹೋಗ್ತೀನಿ. ತಾವು ಹುದ್ದೆಗಳು ಕೂಡ ಯಾವ ಕಾಸ್ಟ್ದವ್ರಿಗೆ ಇದು ಅನ್ನೋದು ಕೂಡ ಇಲ್ಲಿ ಲಿಸ್ಟಲ್ಲಿ ಕೊಟ್ಟಿದ್ದಾರೆ. ಹನೂರು ಇದು ಎಲ್ಲ ಬಂದುಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿರುವಂಥ ಗ್ರಂಥಪಾಲಕ ಹುದ್ದೆಗಳು ವೀಕ್ಷಕರೇ. ಇವೆಲ್ಲ ತಾವಿಲ್ಲಿ ನೋಡ್ಬೋದು, ಚಾಮರಾಜನಗರದಲ್ಲಿ ಖಾಲಿ ಇರುವಂಥ ಗ್ರಂಥಪಾಲಕ ಹುದ್ದೆಗಳು ವೀಕ್ಷಕರೇ. ಚಾಮರಾಜನಗರದಲ್ಲಿ ಬರುವಂಥ ಟೋಟಲಿ 15 ತಾಲೂಕಿನಲ್ಲಿ ಇವೆಲ್ಲ ಹುದ್ದೆಗಳು ಖಾಲಿ ಇವೆ. ಸೊ ಆ 15 ತಾಲೂಕು, ಪ್ರತಿಯೊಂದು ತಾಲೂಕಿನಲ್ಲಿ ಒಂದೊಂದು ಹುದ್ದೆಗಳು ಖಾಲಿ ಇವೆ. ಹಾನೂರು ತಾಲೂಕಿನಲ್ಲಿ ಬೈಲೂರು ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇದ್ದಿದ್ದು, ಯಳಂದೂರು ತಾಲೂಕಿನಲ್ಲಿ ಖಾಲಿ ಇದೆ, ಹನೂರು ತಾಲೂಕಿನಲ್ಲಿ ಖಾಲಿ ಇದೆ, ಚಾಮರಾಜನಗರದಲ್ಲಿ ಖಾಲಿ ಇದೆ, ಗುಂಡ್ಲೆಪೇಟೆ ಅಂದರೆ ಒಂದೊಂದು ತಾಲೂಕಿನಲ್ಲಿ 3 ಗ್ರಾಮ ಪಂಚಾಯತಿಯಲ್ಲಿ ಕೂಡ ಖಾಲಿ ಇವೆ. ಹಾನೂರಿನಲ್ಲಿ 3, ಚಾಮರಾಜನಗರ, ಗುಂಡ್ಲೆಪೇಟೆಯಲ್ಲಿ 3, ಹಾನೂರು 4 ಅಂತ ಹೇಳಿದ್ದಾರೆ. ಕೊಳ್ಳೇಗಾಲ, ಗುಂಡ್ಲೆಪೇಟೆ ಮತ್ತು ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲೆಪೇಟೆ, ಟೋಟಲ್ ಗುಂಡ್ಲೆಪೇಟೆ 6, ಗುಂಡ್ಲೆಪೇಟೆಯಲ್ಲಿ, ಹಾನೂರಿನಲ್ಲಿ 5, ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂಥ ಹೊನ್ನಳ್ಳಿ ಮತ್ತು ಗೋವಿಂದವಾಡಿಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ವೀಕ್ಷಕರೇ. ತಾವು ಯಾರ್ಯಾರು ಎಲಿಜಿಬಲ್ ಇದ್ದಿರಲ್ಲ ಬೇಗನೆ ಅಪ್ಲೈ ಮಾಡ್ಕೊಳ್ಳೋ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12 ಅಂತ ಹೇಳಿದ್ದಾರೆ. ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಆಗಿದ್ದು, ಮತ್ತು ಪ್ರವರ್ಗ 2A 2B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ದಿರುತ್ತೆ. ಅದೇ ರೀತಿ SC ST ಅಭ್ಯರ್ಥಿಗಳಿಗೆ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಶುಲ್ಕ ಪಾವತಿ ವಿಧಾನ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ನೋಡ್ಕೋಬೋದು. ತಾವು ಹೋಗಿ ಕಿಶಂದ್ರೆ ಕೆನರಾ ಬ್ಯಾಂಕ್ನಲ್ಲೇ ಈ ಅಮೌಂಟನ್ನು ಜಮಾ ಮಾಡಬೇಕು. ಖಾತೆದಾರ ಹೆಸರು ಕೂಡ ಕೊಟ್ಟಿದ್ದಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಚಾಮರಾಜನಗರ. ಬ್ಯಾಂಕ್ ಹೆಸರು ಕೂಡ ಕೆನರಾ ಬ್ಯಾಂಕ್, ಬ್ರಾಂಚ್ ಹೆಸರು ಕೂಡ ಕೊಟ್ಟಿದ್ದಾರೆ ಚಾಮರಾಜನಗರ ಅಂತ. ಖಾತೆ ನಂಬರ್ ಕೂಡ ಕೊಟ್ಟಿದ್ದಾರೆ, IFSC ಕೋಡ್ ಕೂಡ ಕೊಟ್ಟಿದ್ದಾರೆ. ಇವು ಫಿಲಪ್ ಮಾಡಿ ತಾವು ಕೆನರಾ ಬ್ಯಾಂಕಿಗೆ ಹೋಗಿ ಎಲ್ಲ ಚೆಕ್ನಲ್ಲಿ ಫಿಲಪ್ ಮಾಡಿಕೊಂಡು ಅವರಿಗೆ ನೀವು ಅಮೌಂಟನ್ನು ಕಟ್ಟಬೇಕು. ಚಾಮರಾಜನಗರದಲ್ಲಿರುವಂಥ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಆ ಬ್ಯಾಂಕಿಗೆ ತಾವು ಅಮೌಂಟನ್ನು ಕಟ್ಟಬೇಕು. ಅಮೌಂಟ್ ಕಟ್ಟಿದ ನಂತರ ಬ್ಯಾಂಕಿನ ಹೆಸರು, ರಸೀದಿ ಸಂಖ್ಯೆ, ರಸೀದಿ ದಿನಾಂಕ, ಪಾವತಿಸಿದ ಮೊತ್ತ ಎಲ್ಲ ಡೀಟೇಲ್ ಆಗಿ ತಾವು ಒಂದು ರಸೀದಿಯನ್ನು ಕೊಡ್ತಾರೆ ತಮಗೆ. ಆ ರಸೀದಿ ತಂದು ತಾವು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಡೀಟೇಲ್ಸ್ಗಳು ಫಿಲಪ್ ಮಾಡಿ ಆ ರಸೀದಿಯನ್ನು ಕೂಡ ಸ್ಕ್ಯಾನ್ ಮಾಡಿ ಹಾಕುವಂಥದ್ದು ವೀಕ್ಷಕರೇ. ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ನಾನು ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬಟ್ ಈ ನೋಟಿಫಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಾವು ಅಲ್ಲಿ ಹೋಗಿ ಕೂಡ ಚೆಕ್ಔಟ್ ಮಾಡ್ಕೋಬೋದು.
ಇದು ಕ್ಯಾಟಗರಿ ವೈಸ್ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ವಿಡಿಯೋವನ್ನು ಹಾಗೆ ಮುಂದುವರಿಸ್ತಾ ಹೋಗ್ತೀನಿ. PDF ಅನ್ನು ವಿಡಿಯೋನ ಫೋಸ್ ಮಾಡಿ ಕೂಡ ನೋಡ್ಬೋದು. ವಿದ್ಯಾರ್ಥಿ ಬಂದುಬಿಟ್ಟು ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು, PUCಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಆ್ಯಂಡ್ ಸೈನ್ಸ್ನಲ್ಲಿ ಪ್ರಮಾಣಪತ್ರ ಹೊಂದಿರಬೇಕು. ಲೈಬ್ರರಿ ಆ್ಯಂಡ್ ಸೈನ್ಸ್ ಪ್ರಮಾಣಪತ್ರ ಇರುತ್ತೆ, ತಾವು ಅಲ್ಲಿ ಅರ್ಹತೆಯನ್ನು ಹೊಂದಿರಬೇಕು ಮತ್ತು ಅದು ಬಂದುಬಿಟ್ಟು ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ. ಇವು ವಿದ್ಯಾರ್ಥಿಗಳು ಕಂಪಲ್ಸರಿ ಆಗಿರಬೇಕು. ಆಯ್ಕೆ ವಿಧಾನ ಬಂದುಬಿಟ್ಟು ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳ ಮೆರಿಟ್ ಆಧಾರದಲ್ಲಿ ತಮಗೆ ಸೆಲೆಕ್ಷನನ್ನು ಮಾಡ್ಕೋತಾರೆ ವೀಕ್ಷಕರೇ. ಅದು ಬಂದುಬಿಟ್ಟು ಏನೆಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇದ್ದಿರುತ್ತೆ. ಸೊ ಎಲ್ಲ ಈ ಕ್ವಾಲಿಫಿಕೇಷನಲ್ಲಿ ತಾವು ಎಲಿಜಿಬಲ್ ಇದ್ದರೆ ಸೊ ನೀವು ಪಡೆದಿರೋಂಥ PUC ಅಂಕಗಳು ಮತ್ತು ನೀವು ಸರ್ಟಿಫಿಕೇಟ್ನಲ್ಲಿ ಲೈಬ್ರರಿ ಆ್ಯಂಡ್ ಸೈನ್ಸ್ ಸರ್ಟಿಫಿಕೇಟ್ನಲ್ಲಿ ಪಡೆದಿರುವಂಥ ಅಂಕಗಳು, 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ತಮಗೆ ಆಯ್ಕೆಯನ್ನು ಮಾಡಿಕೊಂಡು ಸೆಲೆಕ್ಷನನ್ನು ಮಾಡ್ಕೋತಾರೆ. ತಾವು ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಸೊ ಹೋಗಿ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಇನ್ನೂ ಕೆಲವೇ ದಿನಗಳು ಬಾಕಿ ಇರುವ ಕಾರಣ ತಾವು ಬೇಗನೆ ಅಪ್ಲೈ ಮಾಡ್ಕೋದು. ನಾನು ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಈ ನೋಟಿಫಿಕೇಶನ್ ತಮಗೆ ಬೇಕಾದರೆ ನೋಟಿಫಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಜಾಬ್ಸ್ಗಳ ಬಗ್ಗೆ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಮಗೆ ತಲುಪಿಸ್ತಾ ಇರ್ತೀವಿ. ಧನ್ಯವಾದ.